ಇದಾರಲ್ಲ ಗುರು, ಅವ್ರ ಮೇಲೆ ಎಫ್ಐಆರ್ ಮಾಡಿಸಿ ಯಾರನ್ನ ಆಗಲಿ, ನಮ್ಮ ಜವಾಬ್ದಾರಿ ಇಲ್ಲ. ಏನೋ ಮಾಡೋರೆ ಇದಕ್ಕೆ ಜವಾಬ್ದಾರಿ. ನಾಳೆ ದಿವಸ ಮಗು ನೋಡಿ ಯಾರೋ ಮಾಡಿದ್ರು ಅವ್ರ ಮೇಲೆ ಎಫ್ಐಆರ್ ಮಾಡಿ, ಗಾಡಿ ನಂಬರ್ ಎಲ್ಲ ಐತಲ್ಲ ಅವ್ರ ಮೇಲೆ ಮಾಡಿ, ಅವರೇ ಗಾಡಿ ನಂಬರ್. ಭಾಷೆಗಳೇ ನಿಂತ್ಕೊಳ್ಳಿ, ದಯವಿಟ್ಟು ಊಟ ಮಾಡಕ್ಕೆ ಹೋಗೋಣ. ನಿಂತ್ಕೊಂಡ್ರೆ ನೀವು ಸ್ವಲ್ಪ ಹಿಂದಕ್ಕೆ ಆಯಿತು, ಅದು ಗಾಡಿಗಳು ಅದ್ರ ಪಾಡಿಗೆ ಹೋಗ್ತದೆ. ಈಗ ಯಾರಾದರೂ ಒಬ್ರು ಬನ್ನಿ. ಮಂಜು ಬಾ ಅಣ್ಣ, ಇದಕ್ಕೆ ಹೋಗೋಣ, ಪಾಸ್ ಆಗೋಣ. ಪೊಲೀಸ್ ಅಣ್ಣ, ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಮಾಡು. ಯಾರ್ರಿ ಅದು? ಆ ಥರ ಪಡಬೇಡ, ಇರೋ ಬರ್ತೀನಿ. ಆಗ್ತಾ ಇದೆ, ಮೇಲೆ ಆಗ್ತಾ ಇದೆ ನೋಡಿ, ರಿಟೈರ್ಡ್ ಆಗ್ತಾ ಇದೆ. ಆ ಕಡೆ ಕವರ್ ಮಾಡು. ಬನ್ನಿ ನೀವು ಬನ್ನಿ, ಮುಂದಕ್ಕೆ ಬಾ. ಈಗ ನಾವು ಕೋಲಾರ ಜಿಲ್ಲೆಯ ಹೃದಯ ಭಾಗವಾಗಿರ್ತಕ್ಕಂಥ ಕಾರಂಜಿ ಕಟ್ಟೆಯಲ್ಲಿದ್ದೇವೆ. ಇರ್ತಕ್ಕಂಥ ಎಲ್ಲರೂ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಧರ್ಮಗುರುಗಳಾದಂಥ ಫಾದರ್ಸ್. ನಿನ್ನೆ ಬೆಳಿಗ್ಗೆ 11 ಗಂಟೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರ್ತದೆ ಈ ಜಾಗದಲ್ಲಿ. ಏನು ಅಂತಂದರೆ, ಪ್ರಾರ್ಥನೆ ನಡೆಯುವಂಥ ಸಂದರ್ಭದಲ್ಲಿ ಪ್ರಾರ್ಥನೆ ನಡೆಯೋದಕ್ಕೆ ಅಡ್ಡಿ ಆತಂಕವನ್ನು ಮಾಡಿ ಗಲಾಟೆಗಳನ್ನ ಮಾಡಿರ್ತಕ್ಕಂಥ ವಿಚಾರವಾಗಿ ನಿನ್ನೆ ದಿನದಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರ್ತೀವಿ. ನನ್ನ ಹೆಸರು ರಾಜುಪಾಲ್ ಅಂತೇಳಿ, ನಾನು ಬಂದ್ಬಿಟ್ಟಿಗೆ ಹಾಜರಾಗಿದ್ದೇನೆ. ನಿನ್ನೆ ನಡೆದಂಥ ಗಲಾಟೆಗಳಿಗೆ ಇನ್ನು ಮುಂದೆ ಈ ರೀತಿಯಾಗಿ ಮರುಕಳಿಸಲಾರ್ದಾಗೆ ನಾವು ಜವಾಬ್ದಾರಿ ತಗೊಳ್ತೀವಿ ಅಂತೇಳಿ ನಮ್ಮ ಕೋಲಾರದ ನಮ್ಮ ಡಿಸ್ಟಿಕ್ ಪ್ರೆಸಿಡೆಂಟ್ ಕೋಲಾರದಲ್ಲಿರ್ತಕ್ಕಂಥ ಸಹೋದರ ಸುಧೀರ್ ಅವರು ನಮ್ಮ ಮಧ್ಯದಲ್ಲಿ ಬಂದು ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತೇಳಿ ನಿನ್ನೆ ಯಾರೆಲ್ಲ ಬಂದು ಈ ಕುಟುಂಬದ ಮೇಲೆ, ಪ್ರಾರ್ಥನೆ ಮೇಲೆ ದಾಳಿ ಮಾಡಿ ಹಲ್ಲೆ ಮಾಡೋದಕ್ಕೆ ಬಂದರು, ಅವ್ರ ಪರವಾಗಿ ಶ್ರೀಧರ್ ಅವರು ಮುಂದೆ ಬಂದು ಇನ್ನು ಮುಂದೆ ಈ ರೀತಿಯಾದಂಥ ಕಾರ್ಯಗಳು ಜರುಗುವುದಕ್ಕೆ ನಾವು ಬಿಡೋದಿಲ್ಲ. ಈ ಕೋಲಾರ ಜಿಲ್ಲೆಯಲ್ಲಿ ಶಾಂತಿ ಸಮಾಧಾನವಾಗಿ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಸಿಖ್ಖರು, ಬೌದ್ಧರು ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮಂದರು ನಿಮ್ಮ ಹೆಸರು ಹೇಳಿ, ಪಾಪ ಏನಾಗಿದೆ ನಿಮ್ಮ ಹೆಸರು ಹೇಳಿ ಮೊದಲು ದಯವಿಟ್ಟು. ನಮ್ಮ ಹೆಸರು ಮುನ್ನು ಅಂತ. ನಾವು ಕೋಲಾರವ್ರೆ. ಮೊನ್ನೆ ಏನು ಘಟನೆ ಆಗಿದೆ, ಆ ಘಟನೆಯಲ್ಲಿ ಏನೋ ತೊಂದರೆ ಆಗಿದೆ. ಆಯಿತು, ಇನ್ನು ಮುಂದೆ ಏನೂ ತೊಂದರೆ ಆಗ್ದಿರ ಏನು ಮಾತಾಡ್ಕೊಂಡು ಏನು ಬಗೆಹರಿಸ್ಕೊಂಡ್ರೆ ನೆಕ್ಸ್ಟ್ ಇನ್ನು ಮುಂದೆ ಏನು ತೊಂದರೆ ಆಗ್ದಿರ ಜವಾಬ್ದಾರಿ ನಾವು ತಗೊಂಡಿದ್ದೀರಿ. ಆಯಿತು, ಎಲ್ಲ ಶಾಂತಿಗೆ ಹೋಗೋಣ. ನಿನ್ನೆ ದಿನದಲ್ಲಿ ಹಲ್ಲೆ ಮಾಡಿ ಮಾನಸಿಕವಾಗಿ ಧಕ್ಕೆ ಉಂಟು ಮಾಡಿದವರಿಗೆ ಏನೇ ಒಂದು ಪರವಾಗಿ ಕ್ಷಮೆ ಕೇಳಬೇಕು. ಹೆಣ್ಮಕ್ಳಿಗೆಲ್ಲ ನಾವು ಕ್ಷಮೆ
ಕೇಳ್ತಾ ಇದ್ದೀರಿ. ಇರಲಿ, ನೆಕ್ಸ್ಟ್ ಇನ್ನೇನೇ ತೊಂದರೆ ಆಗಲಿ ನಾವು ಬಗೆಹರಿಸ್ತೀವಿ. ತೊಂದರೆ ಆಗಲಿಲ್ಲಪ್ಪ, ತೊಂದರೆ ಆಗಲ್ಲ. ಹಂಗೆ ನಾವು ನೋಡ್ಕೊತೀರಿ ಅಂತ ಅಂದ್ಬಿಟ್ಟು ಈಗ ನಿನ್ನೆ ದಿನದಲ್ಲಿ ನಡೆದ ಘಟನೆಗೆ ನಾವೆಲ್ಲ ಒಂದಾಗಿರೋದ್ರಿಂದ ಮರುಕಳಿಸಲಾರ್ದಾಗಿ ಬಹಿರಂಗವಾಗಿ ಮಧ್ಯದಲ್ಲಿ ಕ್ಷಮೆಯಾಚಿಸಿರೋದ್ರಿಂದ ನಾವೆಲ್ಲರೂ ಒಟ್ಟಾಗಿದ್ದಕ್ಕೋಸ್ಕರ ಇವತ್ತು ನಾವು ಮುಂದಿನ ದಿನದಲ್ಲಿ ಈ ರೀತಿಯಾದಂಥ ಕ್ರೈಸ್ತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ನಡೆದರೆ ನಾವು ಕಠಿಣವಾದಂಥ ಕ್ರಮ ತಗೊಳ್ಳೋಕ್ಕೆ ನಾವು ಫಾದರ್ಗಳು ಪಾಸ್ಟರ್ಗಳು ನಿಶ್ಚಯವಾಗಿ ನಾವು ಸಹ ಕಾನೂನು ಅರಿವು ತಗೊಂಡು ನಾವು ಮುಂದೆ ಮಾಡಬೇಕಾಗ್ತದೆ. ಆದ್ದರಿಂದ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾಗಿ ಹಿಂದೂ ಮುಸಲ್ಮಾನರು, ಹಿಂದೂಗಳು ಕ್ರೈಸ್ತರು ಅಂತಕ್ಕಂಥ ಕೊಳ್ಳಿ ಇಡ್ತಕ್ಕಂಥ ಕೋಮು ಗಲಭೆಗಳು ಮಾಡ್ತಕ್ಕಂಥವ್ರಿಗೆಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ಒಳ್ಳೆಯದಲ್ಲ. ಕೋಮು ಗಲಭೆಗಳನ್ನ ಎಬ್ಬಿಸಬೇಡಿ, ಗಲಾಟೆಗಳು ಮಾಡಬೇಡಿ. ಅವರವರ ದೇವರು ಅವರವ್ರ ಇಷ್ಟ. ಇದು ಭಾರತ ದೇಶ ಸಂವಿಧಾನದಲ್ಲಿ ಅವನಿಗೆ ಇಷ್ಟ ಬಂದಿದ್ದು ಊಟ ತಿನ್ಬೋದು, ಅವನಿಗೆ ಇಷ್ಟ ಬಂದಿದ್ದು ದೇವ್ರನ್ನ ಪೂಜೆ ಮಾಡ್ಬೋದು. ಯಾವನಿಗಾದ್ರೂ ದೇವ್ರು ಬೇಕು ಅಂತಂದ್ರೆ ಅವ್ನು ದೇವ್ರು ನಂಬಬಹುದು, ದೇವರು ಬೇಡ ಅಂದ್ರೆ ನಾಸ್ತಿಕನಾಗಿರ್ಬೋದು. ಈ ದೇಶದ ಸಂವಿಧಾನ ಕೊಟ್ಟಿರುವಂಥ ಹಕ್ಕದು. ಅದನ್ನು ಬಂದ್ಬಿಟ್ಟು ನೀನು ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು, ಈ ದೇವರು ಮಾಡಬೇಕು ಮಾಡಬಾರ್ದು ಅಂತೇಳಿ ಹೇಳೋದಕ್ಕೆ ಯಾರಿಗೂ ಸಹ ರೈಟ್ಸ್ ಇಲ್ಲ. ಆದ್ದರಿಂದ ಈ ರೀತಿಯಾದಂಥ ಘಟನೆಗಳು ಮುಂದಕ್ಕೆ ಮುಂದುವರಿಬಾರ್ದು ಅಂತೇಳಿ ಎಲ್ಲರಿಗೂ ಸೌಹಾರ್ದತೆಯಿಂದ ಸಮಾಧಾನ ಮೂಲಕ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೋಲಾರ ಜಿಲ್ಲೆ ಕರ್ನಾಟಕ ಜನತೆಗೆ ಪಾಸ್ಟರ್ಗಳಿಗೆ ಎಲ್ಲರಿಗೂ ಸಭೆಗಳ ಮೇಲೆ ಹಲ್ಲೆಗಳು ನಡೆಸೋದು, ಫಾದರ್ಗಳನ್ನ ಹಿಡಿದು ಹೊಡೆಯೋದು, ಬೆದರಿಕೆಗಳಾಕೋದು, ಆರಾಧನೆ ಪೂಜೆ ನಡೆಯುವಂಥ ಸಮಯದಲ್ಲಿ ಒಳಗಡೆ ಹೋಗ್ಬಿಟ್ಟಿದೆ ಫೋಟೋ ಹಿಡ್ಕೊಳ್ತಕ್ಕಂಥದ್ದು, ವಿಡಿಯೋ ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥ ಹಿಡ್ಕೊಂಡೋಗಿ ಜೈಲಲ್ಲಿ ಹಾಕ್ತೀವಿ ಅಂತ ಅನ್ನೋದು, FIR ಮಾಡುವಂಥದ್ದು, ಈ ರೀತಿಯಾದಂಥ ಚಾಳಿಗಳನ್ನೆಲ್ಲ ಬಿಟ್ಬಿಡಿ. ಅವರವ್ರ ದೇವರು ಅವ್ರವ್ರ ದೊಡ್ಡದು. ಹಾಗಾಗಿ ಕಾನೂನು ವಿರುದ್ಧವಾಗಿ ಯಾರಾದರೂ ಏನಾದರೂ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಕಾನೂನಿದೆ. ಹಾಗಾಗಿ ಯಾರು ಕಾನೂನನ್ನ ಕೈಗೆತ್ಕೊಳ್ಬಾರ್ದು ಅಂತೇಳಿ ಈ ಮೂಲಕ ಎಲ್ಲರಿಗೂ ತಿಳಿಯಪಡಿಸ್ತಾ ಇದ್ದೀವಿ. ಎಲ್ಲ ಕೂಡಿ ಬಂದಂಥ ಎಲ್ಲ ಬೋಧಕರಿಗೂ ಸಭಾಪಾಲಕರಿಗೂ ವಂದನೆಗಳು. ಎಲ್ಲರಿಗೂ ನಮಸ್ಕಾರ.